ಇನ್ನು ಹಾವೇರಿಯ ರಾಣೆಬೆನ್ನೂರಿನಲ್ಲಿಯೂ ಕೂಡ ಇಷ್ಟೇ ಆಕರ್ಷಕವಾಗಿ ಪಥಸಂಚಲನ ನಡೆದಿದೆ. ಇಲ್ಲಿಯೂ ಕೂಡ ಸಾವಿರಾರು ಸ್ವಯಂ ಸೇವಕರು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿ ಈ ಒಂದು ಪಥಸಂಚಲನಕ್ಕೆ ಸಾಕ್ಷಿಯಾದರು. ಸಂಘದ ಶತಾಬ್ದಿ ವರ್ಷದ ಪ್ರಯುಕ್ತ ಪಥಸಂಚಲನ ನಡೆಯಿತು. ರಾಣೆಬೆನ್ನೂರಿನ ಅಶೋಕ ಸರ್ಕಲ್ ಇಂದ ಈ ಪರೇಡ್ ನಡೆಯಿತು. ಸಾವಿರಕ್ಕೂ ಅಧಿಕ ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗಿ ಈ ಒಂದು ಆಕರ್ಷಕ ಪಥಸಂಚಲನಕ್ಕೆ ಸಾಕ್ಷಿಯಾದರು. 200ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿತ್ತು ಈ ಪಥಸಂಚಲನಕ್ಕೆ. ಕೋಲಾರದಲ್ಲಿ ಯಾವ ರೀತಿ ಪಥಸಂಚಲನ ನಡೀತು ಅನ್ನೋದನ್ನ ನೋಡ್ತಾ ಇದ್ದೀರಿ. ರಾಣೆಬೆನ್ನೂರಿನಲ್ಲಿಯೂ ಕೂಡ ಅಷ್ಟೇ ಆಕರ್ಷಕವಾಗಿ ಪಥಸಂಚಲನ ನಡೆದಿದೆ. ಅಶೋಕ ಸರ್ಕಲ್ ಇಂದ ಈ ಪಥಸಂಚಲನ ಆರಂಭ ಆಯಿತು. 1000ಕ್ಕೂ ಅಧಿಕ ಸ್ವಯಂ ಸೇವಕರು ಇದರಲ್ಲಿ ಭಾಗಿಯಾಗಿದ್ರು. 200ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಭದ್ರತೆಗಾಗಿ ಮಾಡಲಾಗಿತ್ತು. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಗಣವೇಶಧಾರಿಯಾಗಿ ಪಥಸಂಚಲನಕ್ಕೆ ಸ್ವಯಂ ಪ್ರೇರಣೆಯಿಂದ ಬರ್ತಾ ಇರೋದು, ವಿಶೇಷ ಚೇತನರು ಕೂಡ ಈ ಪಥಸಂಚಲನಕ್ಕೆ ಸಾಕ್ಷಿ ಆಗ್ತಾ ಇರೋದು ವಿಶೇಷ. ತಾವು ಅದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಕಡೆ ಕೋಲಾರದಲ್ಲಿ 4000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿ ಆಕರ್ಷಕ ಪಥಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ. ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಹೆಜ್ಜೆ ಹಾಕ್ತಾ ಇದ್ದಂತೆ ಪುಷ್ಪವೃಷ್ಟಿ ಸ್ವಯಂ ಸೇವಕರ ಮೇಲೆ ದಾರಿಯುದ್ದಕ್ಕೂ ಅವರಿಗೆ ಹೂಮಳೆ ಸುರಿಸಿ ಸ್ವಾಗತಿಸಿದ್ದಾರೆ ಕೋಲಾರದ ಪ್ರತಿ ನಗರಗಳಲ್ಲಿ. ಈ ಕಡೆ ರಾಣೆಬೆನ್ನೂರಿನಲ್ಲಿಯೂ ಕೂಡ ಅಷ್ಟೇ ಮನೆ ಮುಂದೆ ರಸ್ತೆ ಮೇಲೆ ರಂಗೋಲಿ ಹಾಕಿ ಸ್ವಯಂ ಸೇವಕರನ್ನ ಸ್ವಾಗತಿಸಿದ್ದಾರೆ. ಇನ್ನು ಹಾವೇರಿಯ ರಾಣೆಬೆನ್ನೂರಿನಲ್ಲಿಯೂ ಕೂಡ ಇಷ್ಟೇ ಆಕರ್ಷಕವಾಗಿ ಪಥಸಂಚಲನ ನಡೆದಿದೆ. ಇಲ್ಲಿಯೂ ಕೂಡ ಸಾವಿರಾರು ಸ್ವಯಂ ಸೇವಕರು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿ ಈ ಒಂದು ಪಥಸಂಚಲನಕ್ಕೆ ಸಾಕ್ಷಿಯಾದರು. ಸಂಘದ ಶತಾಬ್ದಿ ವರ್ಷದ ಪ್ರಯುಕ್ತ ಪಥಸಂಚಲನ ನಡೆಯಿತು. ರಾಣೆಬೆನ್ನೂರಿನ ಅಶೋಕ ಸರ್ಕಲ್ ಇಂದ ಈ ಪರೇಡ್ ನಡೆಯಿತು. 1000ಕ್ಕೂ ಅಧಿಕ ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗಿ ಈ ಒಂದು ಆಕರ್ಷಕ ಪಥಸಂಚಲನಕ್ಕೆ ಸಾಕ್ಷಿಯಾದರು. 200ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿತ್ತು ಈ ಪಥಸಂಚಲನಕ್ಕೆ. ಕೋಲಾರದಲ್ಲಿ ಯಾವ ರೀತಿ ಪಥಸಂಚಲನ ನಡೀತು ಅನ್ನೋದನ್ನ ನೋಡ್ತಾ ಇದ್ದೀರಿ. ರಾಣೆಬೆನ್ನೂರಿನಲ್ಲಿಯೂ ಕೂಡ ಅಷ್ಟೇ ಆಕರ್ಷಕವಾಗಿ ಪಥಸಂಚಲನ ನಡೆದಿದೆ. ಅಶೋಕ ಸರ್ಕಲ್ ಇಂದ ಈ ಪಥಸಂಚಲನ ಆರಂಭ ಆಯಿತು. 1000ಕ್ಕೂ ಅಧಿಕ ಸ್ವಯಂ ಸೇವಕರು ಇದರಲ್ಲಿ ಭಾಗಿಯಾಗಿದ್ರು. 200ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಭದ್ರತೆಗಾಗಿ ಮಾಡಲಾಗಿತ್ತು. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಗಣವೇಶಧಾರಿಯಾಗಿ ಪಥಸಂಚಲನಕ್ಕೆ ಸ್ವಯಂ ಪ್ರೇರಣೆಯಿಂದ ಬರ್ತಾ ಇರೋದು, ವಿಶೇಷ ಚೇತನರು ಕೂಡ ಈ ಪಥಸಂಚಲನಕ್ಕೆ ಸಾಕ್ಷಿ ಆಗ್ತಾ ಇರೋದು ವಿಶೇಷ. ತಾವು ಅದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಕಡೆ ಕೋಲಾರದಲ್ಲಿ 4000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿ ಆಕರ್ಷಕ ಪಥಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ. ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಹೆಜ್ಜೆ ಹಾಕ್ತಾ ಇದ್ದಂತೆ ಪುಷ್ಪವೃಷ್ಟಿ ಸ್ವಯಂ ಸೇವಕರ ಮೇಲೆ ದಾರಿಯುದ್ದಕ್ಕೂ ಅವರಿಗೆ ಹೂಮಳೆ ಸುರಿಸಿ ಸ್ವಾಗತಿಸಿದ್ದಾರೆ ಕೋಲಾರದ ಪ್ರತಿ ನಗರಗಳಲ್ಲಿ. ಈ ಕಡೆ ರಾಣೆಬೆನ್ನೂರಿನಲ್ಲಿಯೂ ಕೂಡ ಅಷ್ಟೇ ಮನೆ ಮುಂದೆ ರಸ್ತೆ ಮೇಲೆ ರಂಗೋಲಿ ಹಾಕಿ ಸ್ವಯಂ ಸೇವಕರನ್ನ ಸ್ವಾಗತಿಸಿದ್ದಾರೆ. ಇನ್ನು ಹಾವೇರಿಯ ರಾಣೆಬೆನ್ನೂರಿನಲ್ಲಿಯೂ ಕೂಡ ಇಷ್ಟೇ ಆಕರ್ಷಕವಾಗಿ ಪಥಸಂಚಲನ ನಡೆದಿದೆ. ಇಲ್ಲಿಯೂ ಕೂಡ ಸಾವಿರಾರು ಸ್ವಯಂ ಸೇವಕರು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿ ಈ ಒಂದು ಪಥಸಂಚಲನಕ್ಕೆ ಸಾಕ್ಷಿಯಾದರು. ಸಂಘದ ಶತಾಬ್ದಿ ವರ್ಷದ ಪ್ರಯುಕ್ತ ಪಥಸಂಚಲನ ನಡೆಯಿತು. ರಾಣೆಬೆನ್ನೂರಿನ ಅಶೋಕ ಸರ್ಕಲ್ ಇಂದ ಈ ಪರೇಡ್ ನಡೆಯಿತು. 1000ಕ್ಕೂ ಅಧಿಕ ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗಿ ಈ ಒಂದು ಆಕರ್ಷಕ ಪಥಸಂಚಲನಕ್ಕೆ ಸಾಕ್ಷಿಯಾದರು. 200ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯನ್ನ
ಮಾಡಲಾಗಿತ್ತು ಈ ಪಥಸಂಚಲನಕ್ಕೆ. ಕೋಲಾರದಲ್ಲಿ ಯಾವ ರೀತಿ ಪಥಸಂಚಲನ ನಡೀತು ಅನ್ನೋದನ್ನ ನೋಡ್ತಾ ಇದ್ದೀರಿ. ರಾಣೆಬೆನ್ನೂರಿನಲ್ಲಿಯೂ ಕೂಡ ಅಷ್ಟೇ ಆಕರ್ಷಕವಾಗಿ ಪಥಸಂಚಲನ ನಡೆದಿದೆ. ಅಶೋಕ ಸರ್ಕಲ್ ಇಂದ ಈ ಪಥಸಂಚಲನ ಆರಂಭ ಆಯಿತು. 1000ಕ್ಕೂ ಅಧಿಕ ಸ್ವಯಂ ಸೇವಕರು ಇದರಲ್ಲಿ ಭಾಗಿಯಾಗಿದ್ರು. 200ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಭದ್ರತೆಗಾಗಿ ಮಾಡಲಾಗಿತ್ತು. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಗಣವೇಶಧಾರಿಯಾಗಿ ಪಥಸಂಚಲನಕ್ಕೆ ಸ್ವಯಂ ಪ್ರೇರಣೆಯಿಂದ ಬರ್ತಾ ಇರೋದು, ವಿಶೇಷ ಚೇತನರು ಕೂಡ ಈ ಪಥಸಂಚಲನಕ್ಕೆ ಸಾಕ್ಷಿ ಆಗ್ತಾ ಇರೋದು ವಿಶೇಷ. ತಾವು ಅದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಕಡೆ ಕೋಲಾರದಲ್ಲಿ 4000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿ ಆಕರ್ಷಕ ಪಥಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ. ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಹೆಜ್ಜೆ ಹಾಕ್ತಾ ಇದ್ದಂತೆ ಪುಷ್ಪವೃಷ್ಟಿ ಸ್ವಯಂ ಸೇವಕರ ಮೇಲೆ ದಾರಿಯುದ್ದಕ್ಕೂ ಅವರಿಗೆ ಹೂಮಳೆ ಸುರಿಸಿ ಸ್ವಾಗತಿಸಿದ್ದಾರೆ ಕೋಲಾರದ ಪ್ರತಿ ನಗರಗಳಲ್ಲಿ. ಈ ಕಡೆ ರಾಣೆಬೆನ್ನೂರಿನಲ್ಲಿಯೂ ಕೂಡ ಅಷ್ಟೇ ಮನೆ ಮುಂದೆ ರಸ್ತೆ ಮೇಲೆ ರಂಗೋಲಿ ಹಾಕಿ ಸ್ವಯಂ ಸೇವಕರನ್ನ ಸ್ವಾಗತಿಸಿದ್ದಾರೆ. ಇನ್ನ ಹಾವೇರಿಯ ರಾಣೆಬೆನ್ನೂರಿನಲ್ಲಿಯೂ ಕೂಡ ಇಷ್ಟೇ ಆಕರ್ಷಕವಾಗಿ ಪಥಸಂಚಲನ ನಡೆದಿದೆ. ಇಲ್ಲಿಯೂ ಕೂಡ ಸಾವಿರಾರು ಸ್ವಯಂ ಸೇವಕರು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿ ಈ ಒಂದು ಪಥಸಂಚಲನಕ್ಕೆ ಸಾಕ್ಷಿಯಾದರು. ಸಂಘದ ಶತಾಬ್ದಿ ವರ್ಷದ ಪ್ರಯುಕ್ತ ಪಥಸಂಚಲನ ನಡೆಯಿತು. ರಾಣೆಬೆನ್ನೂರಿನ ಅಶೋಕ ಸರ್ಕಲ್ ಇಂದ ಈ ಪರೇಡ್ ನಡೆಯಿತು. 1000ಕ್ಕೂ ಅಧಿಕ ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗಿ ಈ ಒಂದು ಆಕರ್ಷಕ ಪಥಸಂಚಲನಕ್ಕೆ ಸಾಕ್ಷಿಯಾದರು. 200ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿತ್ತು ಈ ಪಥಸಂಚಲನಕ್ಕೆ. ಕೋಲಾರದಲ್ಲಿ ಯಾವ ರೀತಿ ಪಥಸಂಚಲನ ನಡೀತು ಅನ್ನೋದನ್ನ ನೋಡ್ತಾ ಇದ್ದೀರಿ. ರಾಣೆಬೆನ್ನೂರಿನಲ್ಲಿಯೂ ಕೂಡ ಅಷ್ಟೇ ಆಕರ್ಷಕವಾಗಿ ಪಥಸಂಚಲನ ನಡೆದಿದೆ. ಅಶೋಕ ಸರ್ಕಲ್ ಇಂದ ಈ ಪಥಸಂಚಲನ ಆರಂಭ ಆಯಿತು. 1000ಕ್ಕೂ ಅಧಿಕ ಸ್ವಯಂ ಸೇವಕರು ಇದರಲ್ಲಿ ಭಾಗಿಯಾಗಿದ್ರು. 200ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಭದ್ರತೆಗಾಗಿ ಮಾಡಲಾಗಿತ್ತು. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಗಣವೇಶಧಾರಿಯಾಗಿ ಪಥಸಂಚಲನಕ್ಕೆ ಸ್ವಯಂ ಪ್ರೇರಣೆಯಿಂದ ಬರ್ತಾ ಇರೋದು, ವಿಶೇಷ ಚೇತನರು ಕೂಡ ಈ ಪಥಸಂಚಲನಕ್ಕೆ ಸಾಕ್ಷಿ ಆಗ್ತಾ ಇರೋದು ವಿಶೇಷ. ತಾವು ಅದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಕಡೆ ಕೋಲಾರದಲ್ಲಿ 4000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿ ಆಕರ್ಷಕ ಪಥಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ.